ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸರಣಿಯಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಚಳುವಳಿ ಸರಣಿ 6 ನೋಡ್ತಾ ಇದ್ದೀವಿ. ಇಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅನೇಕ ಚಳುವಳಿಗಳು ನಡೆದ್ವು. ಆ ಚಳುವಳಿಗಳು ನಡೆದಂತಹ ಇಸ್ವಿಗಳನ್ನ ಇಲ್ಲಿ ಆವರಣದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ರೂಪದ ಇಸ್ವಿಗಳನ್ನ ನೀಡಲಾಗಿದೆ. ಇವುಗಳನ್ನ ಸೂಕ್ತ ಪ್ರಶ್ನೆಯೊಂದಿಗೆ ತಾವು ಜೋಡಿಸುವ ಕೆಲಸವನ್ನ ಮಾಡಬೇಕು. ಓಕೆ, ಮೊದಲನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿ ನಡೆದಂತಹ ವರ್ಷ. ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವ ಘೋಷಣೆಯನ್ನ ಹೊಂದೋದ್ರ ಮೂಲಕ ನಡೆಸಿದಂತಹ ಅಂತಿಮ ಯುದ್ಧ. ಈ ಚಳುವಳಿ ಯಾವಾಗ ನಡೆಯಿತು? ಎರಡನೆಯ ಪ್ರಶ್ನೆ, ಅಸಹಕಾರ ಚಳುವಳಿ. ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ ಅವರ ನೇತೃತ್ವದಲ್ಲಿ ನಡೆದಂತಹ ಮೊದಲ ಅಖಿಲ ಭಾರತ ಹೋರಾಟ ಇದು. ಇದು ಯಾವ ವರ್ಷ ನಡೆಯಿತು ಅನ್ನೋದನ್ನ ಕಂಡುಕೊಳ್ಳಿ. ಮೂರನೇ ಪ್ರಶ್ನೆ, ಸೈಮನ್ ಹಿಂದಿರುಗು ಚಳುವಳಿ. ಈ ಚಳುವಳಿ ಭಾರತ ಸ್ವತಂತ್ರ ಪಡೆಯಲು ಅರ್ಹವೇ ಎಂದು ಪರೀಕ್ಷಿಸಲು ಬಂದಂತಹ ಕೇವಲ ಬ್ರಿಟಿಷರನ್ನು ಮಾತ್ರ ಹೊಂದಿದ್ದಂತಹ ಸಮಿತಿಯನ್ನು ವಿರೋಧಿಸಿದ ಚಳುವಳಿ. ಈ ಚಳುವಳಿಯಲ್ಲಿ ಬ್ರಿಟಿಷರ ಲಾಠಿ ಏಟಿಗೆ ಲಾಲಾ ಲಜಪತ್ ರಾಯ್ ಅವರು ಕೆಲವು ವಾರಗಳಲ್ಲಿ ಮರಣವನ್ನ ಹೊಂದುತ್ತಾರೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಂಡುಕೊಳ್ಳಿ. ನಾಲ್ಕನೇ ಪ್ರಶ್ನೆ, ದಂಡಿ ಯಾತ್ರೆ ನಡೆದಂತಹ ವರ್ಷ ಯಾವುದು? ದಂಡಿ ಯಾತ್ರೆ ಅಂದ್ರೆ ಬ್ರಿಟಿಷರ ಉಪ್ಪಿಗೂ ಸಹ ತೆರಿಗೆಯನ್ನ ವಿಧಿಸಿದ್ದನ್ನ ವಿರೋಧಿಸಿ ನಡೆದಂತಹ ಚಳುವಳಿ, ಗಾಂಧೀಜಿಯ ನೇತೃತ್ವದಲ್ಲಿ ನಡೆದಂತಹ ಚಳುವಳಿ. ಮುಂದಿನ ಪ್ರಶ್ನೆ, ಬಂಗಾಳ ವಿಭಜನೆಯ ವಿರುದ್ಧ ನಡೆದಂತಹ ಚಳುವಳಿ. ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಹಾಳು ಮಾಡಲು ಹೊರಟ ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ವಿರೋಧಿಸಿದ 20ನೇ ಶತಮಾನದ ಮೊದಲ ಚಳುವಳಿ ಇದಾಗಿತ್ತು, ಬಂಗಾಳ ವಿಭಜನೆಯ ವಿರುದ್ಧದ ಚಳುವಳಿ. ಇದು ನಡೆದಂತಹ ವರ್ಷವನ್ನು ಕಂಡುಕೊಳ್ಳಿ. ಆದ್ಮೇಲೆ ಎಲ್ಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ. ನಿಮ್ಮ ಉತ್ತರಗಳೊಂದಿಗೆ ತಾಳೆ ನೋಡಿ ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.